ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಜ್ವಲ್ ರೇವಣ್ಣಗೆ ಸಿದ್ದರಾಮಯ್ಯ ಬಲ, ಲಿಂಕ್ ತೆಗೆದ ಬಿಜೆಪಿ. ಅತ್ತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೋದಿ ವಾಗ್ಬಾಣ. ಪ್ರಜ್ವಲ್ ವಿಚಾರದಲ್ಲಿ ಕೈಗೆ ತಿರುಗುಬಾಣ ಮಾಡೋದಕ್ಕೆ ಬಿಜೆಪಿ ಈಗ ಅಖಾಡಕ್ಕೆ ಧುಮುಕಿರೋದು. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ SIT ತನಿಖೆಯಲ್ಲಿ ಸಂತ್ರಸ್ತೆಯರ ದೂರು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೇಳಿಕೆ ದಾಖಲಿಸೋದಕ್ಕೆ, ಜಡ್ಜ್ ಮುಂದೆ ದಾಖಲಿಸೋದಕ್ಕೆ ಒಪ್ಪಿಕೊಳ್ತಿರೋದು. ಸೊ ನೋಡ್ತಾ ಇದ್ದೀವಿ ಪ್ರಜ್ವಲ್ ರೇವಣ್ಣಗೆ ಕುಣಿಕೆ ಬಿಗಿಯಾಗ್ತಿರೋದನ್ನು. ಮತ್ತೊಂದು ಕಡೆ ರಾಜಕೀಯ ಕೆಸರೆರಚಾಟ, ಎಲೆಕ್ಷನ್ ಟೈಮಲ್ಲಿ ಜೋರಾಗಿರೋದು. ಆರಂಭದಲ್ಲಿ JDS ಜೊತೆಗೆ ಬಿಜೆಪಿಗೆ ಅರಗಿಸಿಕೊಳ್ಳಲಾರದ ತುತ್ತಾಗಿ ಪರಿಣಮಿಸಿತು. ಯಾಕಂದರೆ ಮೋದಿನೇ ಸ್ವತಃ ಪ್ರಜ್ವಲ್ ಪರ ಮತ ಕೇಳಿದ್ದಾರೆ ಅನ್ನೋದು ರಾಷ್ಟ್ರವ್ಯಾಪಿ ಕೈಗೆ ಅಸ್ತ್ರ ಆಯಿತು. ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದು, ಒಬ್ಬ ಮಾಸ್ ರೇಪಿಸ್ಟ್ ಪರ ನಿಂತಿದ್ದಾರೆ ಮೋದಿ ಅಂತ, ಇದೆಲ್ಲ ನೋಡಿದ್ದೀವಿ. ದೇವರಾಜೇಗೌಡರು ಮೊದಲೇ ಪತ್ರ ಬರೆದು ತಿಳಿಸಿದ್ರು, ಗೊತ್ತಿದ್ರು ಬಿಜೆಪಿ ಟಿಕೆಟ್ ಕೊಟ್ಟಿದೆ ಅಂತೆಲ್ಲ ಕಾಂಗ್ರೆಸ್ಗೆ. ಇದು ಬಹಳ ದೊಡ್ಡ ವಿಚಾರ ಆಗ್ಬಿಡ್ತು. ಆದರೆ ಈಗ ಅದನ್ನ ಕಾಂಗ್ರೆಸ್ನ ಕಡೆಗೆ ತಿರುಗಿಸೋದಕ್ಕೆ ಏನೇನಿದೆಯೋ ಎಲ್ಲ ಎಳೆಗಳನ್ನು ಎಳಿತಾ ಇರೋದು ಬಿಜೆಪಿ. ಸಿದ್ದರಾಮಯ್ಯ ಅವರಿಂದ ಪ್ರಜ್ವಲ್ ರೇವಣ್ಣಗೆ ದೊಡ್ಡ ಬಲವನ್ನು ತುಂಬಲಾಗಿತ್ತು ಮತ್ತು ಈ ಎಲ್ಲ ವಿಡಿಯೋಗಳು ಸಂಗ್ರಹವಾಗಿದ್ದೇ ಆ ಟೈಮಲ್ಲಿ ಅಂತ ಬಿಜೆಪಿ ಈಗ ಬಿರುಸು ಬಾಣ ಪ್ರಯೋಗ ಮಾಡ್ತಿರೋದು. ಏನು ಹಾಗಾದ್ರೆ ನೋಡಿ, ಈಗ 2019 ಸಮಯದ ಕಡೂರಿನ ಒಂದು APMC ಕಾರ್ಯಕ್ರಮದಲ್ಲಿ, ಅಂದರೆ ಚುನಾವಣಾ ಪ್ರಚಾರ ಸಂಬಂಧ ಸಿದ್ದರಾಮಯ್ಯನವರು ಪ್ರಜ್ವಲ್ ರೇವಣ್ಣ ಬಲಪಡಿಸಿ, ಕೈ ಬಲಪಡಿಸಿ, ಒಬ್ಬ ಯಂಗ್ ಲೀಡರ್, ಒಳ್ಳೆ ವಿಷನ್ ಇರುವಂಥ ಲೀಡರ್, ಇಂಥವರನ್ನು ನೀವು ಗೆಲ್ಲಿಸಬೇಕು ಮತ್ತು ಈ ಮೂಲಕ ಕಾಂಗ್ರೆಸ್ JDS ಮೈತ್ರಿಯನ್ನು ಬಲಪಡಿಸಬೇಕು, ಮೈತ್ರಿ ಕೈಯನ್ನು ಬಲಪಡಿಸಬೇಕು ಅಂತ ಟ್ವೀಟ್ ಮಾಡಿದ್ದು, ಭಾಷಣ ಮಾಡಿದ್ದು, ಈ ಎಲ್ಲ ವಿಚಾರಗಳನ್ನು ತೆಗೆದಿದ್ದಾರೆ. ವಿಪಕ್ಷ ನಾಯಕರಾಗಿರುವಂಥ R. ಅಶೋಕ್ ಅವರು, ನಾವು ಸುಮ್ಮನೆ ಭಾಷಣದಷ್ಟೇ ಹೇಳಿದ್ರೆ ನೀವು ತಿರುಚಲಾಗಿದೆ ಅಂತ ಏನಾದರೂ ಹೇಳಿಬಿಡ್ತೀರಿ, ಹಾಗಾಗಿ ನಿಮ್ಮ ಟ್ವೀಟೂ ತೆಗೆದು ತೋರಿಸ್ತಾ ಇದ್ದೀವಿ ನೋಡಿ. ಇದು ಯಾರಿದು? ಈಗ ಮೋದಿ ಸ್ಟೇಜ್ ಶೇರ್ ಮಾಡಿದ್ರು ಅನ್ನೋ ಕಾರಣಕ್ಕೆ ರೇವಣ್ಣ ಬಂದು ಪ್ರಜ್ವಲ್ ರೇವಣ್ಣ ಅವರನ್ನು ಪರಿಚಯ ಮಾಡಿಸಿದ್ದಕ್ಕೆ ಈಗ ಮೋದಿ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತ ನೀವು ಹೇಳೋದಾದ್ರೆ, ಪ್ರಜ್ವಲ್ ರೇವಣ್ಣ ಪರ ಓಪನ್ ಆಗಿ ಈ ರೀತಿ ಬಲ ತುಂಬಿದ್ಯಾರು? ಇದಕ್ಕೂ ಉತ್ತರಿಸಿ ಮೊದಲು. ಹಾಗೂ ಈ ಎಲ್ಲ ವಿಡಿಯೋಗಳು ರೆಕಾರ್ಡ್ ಆಗಿದ್ದು ಯಾವಾಗ? ಈಗ ಏಕಾಏಕಿ ಈ ವರ್ಷ ಆಗಿದ್ದ? ಬಿಜೆಪಿ JDS ಮೈತ್ರಿಯಾಗಿ ಎಷ್ಟು ದಿನಗಳಾಯ್ತು? ಆದರೆ ಈ ವಿಡಿಯೋಗಳೆಲ್ಲ ಆಗಿದ್ದು ಯಾವಾಗ ಅನ್ನೋ ರೀತಿಯಲ್ಲಿ ಬಿಜೆಪಿ ಮುಗಿಬೀಳ್ತಾ ಇರೋದು. ರೇವಣ್ಣ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು 17 ಏಪ್ರಿಲ್ 2019 17 ಏಪ್ರಿಲ್ 19 ಕಡೂರು APMC ಗ್ರೌಂಡದು ಹೆಸರು ಹೇಳ್ತೀನಿ, APMC ಗ್ರೌಂಡ್. ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು, ಇವರು ಯಂಗ್ಸ್ಟರ್ ಇದ್ದಾನೆ, ಪ್ರತಿಭಾವಂತ ಇದ್ದಾನೆ, ಆ ದೃಷ್ಟಿಯಿಂದ ಇವನನ್ನು ನಾವು ಸಮ್ಮಿಶ್ರ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದೀರಿ, ಇವರು ಗೆಲ್ಸ್ಕೊಟ್ರೆ ನಾವು ಜವಾಬ್ದಾರಿ ಇರ್ತೀರಿ, ಹಾಸನಕ್ಕೆ ಅಭಿವೃದ್ಧಿಗೆ ಒಳ್ಳೆ ಕೆಲಸ ಮಾಡುವಂಥದ್ದಕ್ಕೆ ನಾವು ಅವನಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಒಬ್ಬ ಯುವಕನನ್ನು ಗೆಲ್ಲಿಸ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಅದರಿಂದ ಅವರು ಮತ್ತೆ ಹೇಳಿದ್ದಾರೆ, ಕಾಂಗ್ರೆಸ್ ಮತ್ತು JDS ಎರಡೂ ಸೇರಿ ಶಕ್ತಿ ನೀಡಿದ್ದಾರೆ, ತೆನೆ ಹೊತ್ತ ಮಹಿಳೆಗೆ ವೋಟ್ ನೀಡಿ ಘೋಷಣೆ, ತೆನೆ ಹೊತ್ತ ಮಹಿಳೆಗೆ ವೋಟ್ ನೀಡಿ ಅಂತ ಹೇಳಿದ್ದಾರೆ. ಆಮೇಲೆ ಇರಲಿ, ಇದು ಸ್ವಲ್ಪ ಬೇಕಾಗ್ತದೆ. ಆಮೇಲೆ ಸಿದ್ದರಾಮಯ್ಯ ಹೇಳಿರ್ಬೋದು, ನಾನು ಮೀಡಿಯಾದಲ್ಲಿ ಏನೇನೋ ಹಾಕ್ಬಿಡ್ತಾರೆ ಅವರು, ನಾನು ಹಂಗೆ ಹೇಳೇ ಇಲ್ಲ ಅಂತ ಹೇಳ್ಬೋದು. ಮೀಡಿಯಾದಲ್ಲಿ ಏನೇನೋ ಹಾಕ್ಬಿಡ್ತೀರಾ ನೀವು, ತಿರುಚಿರ್ತಾರೆ. ನಾನು ಪೂರ್ತಿ ಹಿಂಗೆ ಮಾತಾಡಿದೆ, ಲೈನು ಇಷ್ಟಿಷ್ಟು ಕಟ್ ಮಾಡಿ ಇಷ್ಟು ಮಾತ್ರ ಹಾಕವ್ರೆ. ಅದಕ್ಕೆ ಸಿದ್ದರಾಮಯ್ಯನವರೇ ನೀವು ಹಿಂಗೆ ಹೇಳ್ತೀರಾ ಅಂತ ಗೊತ್ತು, ಅದಕ್ಕೆ ಸಿದ್ದರಾಮಯ್ಯನವ್ರದ್ದು ಟ್ವೀಟ್. ಸಿದ್ದರಾಮಯ್ಯ 17 ಏಪ್ರಿಲ್ 19 ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಪ್ರಜ್ವಲ್ ರೇವಣ್ಣ ಈಸ್ ಎ ಯಂಗ್ ಲೀಡರ್ ವಿತ್ ಗ್ರೇಟ್ ವಿಷನ್ ಫಾರ್ ಕರ್ನಾಟಕ, ವಿತ್ huge support in the Assam. I request
Siddaramaiah, I request everyone to cast their votes in his favor in the upcoming Lok Sabha election 2019. ಮೈತ್ರಿ ಕೈ ಮತ್ತಷ್ಟು ಬಲಪಡಿಸಿ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ವಾಹಿನಿಯ ಸಂದರ್ಶನಕ್ಕೆ ಮೋದಿಯವರು ಆಡಿರುವ ಮಾತುಗಳು ಸಹಿಸಿಕೊಳ್ಳೋದಕ್ಕಾಗುವಂಥದ್ದಲ್ಲ. ಇಲ್ಲಿ ಝೀರೋ ಟಾಲರೆನ್ಸ್ ಅನ್ನು ತೋರಿಸಬೇಕು, ಕಾನೂನಾತ್ಮಕವಾಗಿ ಏನು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಎಲ್ಲವನ್ನ ತಗೊಳ್ಬೇಕು. ಆದರೆ ಕರ್ನಾಟಕ ಸರ್ಕಾರದ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿಯನ್ನು ತೋರಿಸ್ತಾ ಇದೆ. ಇದು ಈ ರೀತಿ ಹಾರೋದಕ್ಕೆ ಬಿಟ್ಟಿರೋದೇ ಕರ್ನಾಟಕ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮತ್ತು ಇದು ಕಾಂಗ್ರೆಸ್ JDS ಮೈತ್ರಿ ಇರೋ ಸಂದರ್ಭದಲ್ಲಿ ಸಂಗ್ರಹಿಸಿರೋದು ಸಾವಿರಾರು ವಿಡಿಯೋಗಳು. ಅಂದ್ರೆ ಸುಮ್ಮನೆನ ಏಕಾಏಕಿನ ಇವೆಲ್ಲ ಆ ಟೈಮಲ್ಲಿ ಸಂಗ್ರಹ ಮಾಡಿ ಇಟ್ಟುಕೊಂಡು ಈಗ ರಾಜಕೀಯ ಕಾರಣಗಳಿಂದ ರಿಲೀಸ್ ಆಗಿವೆ ಅಂತ ಮೋದಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸೊ ಈಗ ಮೊನ್ನೆ ರೇವಣ್ಣವರ ಮಾತೇ ಈಗ ಬಿಜೆಪಿಗೆ ಅಸ್ತ್ರ ಆಗ್ತಿದೆ. ಇದು 4-5 ವರ್ಷಗಳ ಹಿಂದಿಂದು ಈಗ ತೆಗೆದಿದ್ದಾರೆ ಅಂತ ಹೇಳಿದ್ರಲ್ಲ. ಮತ್ತು ಆಬ್ವಿಯಸ್ಲಿ ಇದು ಹಳೆಯ ವಿಚಾರಗಳು ಕೂಡ, ಹೊಸದು ಹಳೆಯದು ಎಲ್ಲ ಇರಬಹುದು. ಏಕಾಏಕಿ ಆಗಿದ್ದಲ್ಲ, ಕಾಂಗ್ರೆಸ್ಗೆ ಗೊತ್ತಿತ್ತು ಅನ್ನೋ ರೀತಿಯಲ್ಲಿ ಬಿಜೆಪಿ ಈಗ ಮುಗಿ ಬೀಳ್ತಾ ಇದ್ದು. ಇದೇ ಕಾಂಗ್ರೆಸ್ಸು ಸಿದ್ದರಾಮಯ್ಯನವರು ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಹೇಗೆ ಟೊಂಕ ಕಟ್ಟಿ ನಿಂತಿದ್ರು. ಇವ್ರನ್ನ MP ಮಾಡಿದ್ದು ಯಾರು? ಮೋದಿನ, ಸಿದ್ದರಾಮಯ್ಯನವರ, ಕಾಂಗ್ರೆಸ್ ಅಂತ ಈಗ ಮುಗಿ ಬೀಳ್ತಾ ಇದೆ. ಅಷ್ಟೇ ಅಲ್ಲ, ದೇವರಾಜೇಗೌಡ ನಿನ್ನೆ ಅಷ್ಟೇ ನನಗೆ ಯಾವ ರೀತಿ DK ಶಿವಕುಮಾರ್ ಅವರಿಂದ ಆಫರ್ ಇತ್ತು ಅಂತ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. DKದು ಅನ್ನಲಾದ ಆಡಿಯೋ, ಶಿವರಾಮೇಗೌಡರದ್ದು ಎನ್ನಲಾದ ಆಡಿಯೋವನ್ನು ರಿಲೀಸ್ ಮಾಡಿ ನನಗೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಡೋದಕ್ಕೂ ಕೂಡ ರೆಡಿ ಇದ್ರು. ಅಷ್ಟರ ಮಟ್ಟಿಗೆ ಈ ಕೇಸಲ್ಲಿ ತಮಗೆ ಬೇಕಾದಂಗೆ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಬಹಳ ಪ್ರಯತ್ನ ಮಾಡಿದೆ. ಈಗ SIT ಮೂಲಕವೂ ಡೀಲ್ಗಿಳಿದಿದೆ. ಇಂಥ ಅಧಿಕಾರಿ ಅಂತ ಫೋಟೋ ತೋರಿಸಿ ಹೆಸರು ಹೇಳಿ ನನಗೆ ಹೆದರಿಸೋ ಪ್ರಯತ್ನ ಮಾಡಿದ್ರು. ಈಗ ಒಪ್ಪಿಕೊಳ್ಳದೆ ಇದ್ದಾಗ ನನ್ನ ವಿರುದ್ಧವೇ ಕೇಸ್ ಹಾಕೋದಕ್ಕೆ ಹೊರಟಿದ್ದಾರೆ ಅಂತ ಹೋರಾಟದ ಎಚ್ಚರಿಕೆ ಕೊಟ್ಟು CBIಗೆ ಹೋಗಬೇಕು ಕೇಸ್ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಅಲ್ಲೂ ಕೂಡ ಯಾವ ದೇವರಾಜೇಗೌಡರಿಂದ ಬಿಜೆಪಿಗೆ ಮುಜುಗರ ಆಯ್ತೋ, ಪತ್ರ ಬರೆದಿದ್ರು ಅನ್ನೋ ಕಾರಣಕ್ಕೆ ಅದೇ ದೇವರಾಜೇಗೌಡರು ಈಗ DK ವಿಚಾರವನ್ನ ತೆಗೆದು ಮುಗಿ ಬೀಳುವಂತಾಗ್ತಿದೆ. ಬಿಜೆಪಿ ಸಂಪೂರ್ಣ ಬಲ ದೇವರಾಜೇಗೌಡರ ಕೈ ಬಲಪಡಿಸ್ತಿದೆಯಾ ಗೊತ್ತಿಲ್ಲ. ಒಟ್ನಲ್ಲಿ ಬಿಜೆಪಿ ಈಗ ಕಾಂಗ್ರೆಸ್ ಬಿಟ್ಟ ಬಾಣವನ್ನ ತಿರುಗು ಬಾಣ ಮಾಡೋದಿಕ್ಕೆ ಹೊರಟಿದೆ. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಇದು ನಮ್ಮ ಕೈವಾಡದಿಂದ ಆಗಿದ್ದಲ್ಲ, ನಿಮ್ಮದೇ ಹೆಚ್ಚಿನ ಬಲ ಇದೆ ಪ್ರಜ್ವಲ್ ರೇವಣ್ಣಗೆ ಅನ್ನೋ ರೀತಿಯಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.